ಅಲ್ಲ ನೋಡ್ರಿ ಹೇಗೆ ಮಾಡ್ತಾರೆ ನೋಡ್ರಿ ನೋಡಲ್ಲ. बोलो भारत माता की ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಈಗ ಮನವಿಯನ್ನು ಸ್ವೀಕರಿಸಿರುವಂತ ಬಯಲು ನೋಡಿರ್ಬೋದು. ಯಾಕಂತಂದ್ರೆ ಬಾಲಚಂದ್ರಪ್ಪ ಅವರಾಯ್ತು, ರಮೇಶ್ ಅಪ್ಪ ಅವರಾಯ್ತು, ಲಖನಪ್ಪ ಅವರಾಯ್ತು, ಸತೀಶ್ ಅಪ್ಪ ಅವರಾಯ್ತು, ಪ್ರಿಯಾಂಕಾ ಅಕ್ಕ ಆಗಿರ್ಬೋದು, ಎಲ್ಲರೂ ಕೂಡ ಸಿಎಂ ಅವರಿಗೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ನಮ್ ಗೋಕಾಕನ್ನ ಜಿಲ್ಲೆಯ ಕೇಂದ್ರ ಆಗಿ ನಾವು ಘೋಷಣೆ ಮಾಡ್ಬೇಕನ್ನಂತ ಮನವಿಯನ್ನು ಅವ್ರು ಮಾಡಿದ್ದಾರೆ. ಈಗಾಗಲೇ ಯಾಕಂತಂದ್ರೆ ಬಸಗೌಡ್ರು ಹೇಳ್ರಿ, ಕಾಕ ಹೇಳಿದ್ರೆ, ಯಾಕಂದ್ರೆ ಒಂದ್ ಸರ್ಕಾರ ತೆಗೆದು ಒಂದ್ ಸರ್ಕಾರ ತಂದಿದೆ. ಅದ್ ಯಾವಾಗ ಮಾಡಿದಾರು ತಮ್ಮೆಲ್ಲರ ಬೆಂಬಲ ಇದ್ದಾಗ ಮಾಡಿದಾರೆ. ಸೊ ಇದನ್ನು ಕಾರ್ಯ ಮಾಡ್ಬೇಕಂದ್ರೆ ತಮ್ಮೆಲ್ಲರ ಒಂದು ಗಟ್ಟಿಯಾಗಿರುವಂತ ಬೆಂಬಲ ನಮ್ಮ ಕುಟುಂಬದ ಜೊತೆ ನಮ್ಮೆಲ್ಲ ಒಂದು ಹೋರಾಟ ಸಮಿತಿ ಜೊತೆ ತಾವ್ ಇರ್ಬೇಕು. ಅಂದಾಗ ಒಂದು ಗಟ್ಟಿಯಾದಂತಹ ನಿರ್ಣಯ ನಾವೆಲ್ಲರೂ ಕೂಡಿ ಮಾಡಬಹುದು. ಈಗಾಗಲೇ ಯಾಕಂದ್ರೆ ಎಲ್ಲಾ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಬಂದಿದ್ದೀರಿ. ಪೂಜ್ಯರ ಮಾರ್ಗದರ್ಶನದಲ್ಲಿ ಯಶಸ್ವಿಯಾದಂತಹ ಈ ಒಂದು ಬಂದ್ ಕಾರ್ಯವನ್ನು ನಾವು ಮಾಡಿದ್ದೇವೆ. ಈಗಾಗಲೇ ಯಾಕಂತಂದ್ರೆ ಇಲ್ಲಿ ಅಂದ್ರು ಯಾಕೆ ಜನಪ್ರತಿನಿಧಿಗಳು ಬಂದಿಲ್ಲ ಅಂತ ಹೇಳಿದ್ರು. ಬಹುತೇಕ ತಾವು ಮನವಿ ಪತ್ರನ ಹೊಳಿಸಿ ನೋಡಿದಾಗ ಅದ್ರ ಮೇಲೆ ಬಾಲಚಂದ್ರಪ್ಪ ಅವ್ರ ಸಹಿ ಐತಿ, ಅಜ್ಜಾರ ಸಹಿ ಐತಿ. ಯಾಕಂದ್ರೆ ನೋಡ್ಬೋದು ನಾವು ಅವ್ರಿಗೆ ಬಂದಿಲ್ಲ ಅಂದ್ರೂ ಕೂಡ ಸಿದ್ದರಾಮಯ್ಯನವರಿಗೆ ಭೇಟಿ ಆಗುವಂತ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ವಿ. ಅಲ್ಲಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಕೊಟ್ಟು ಬಂದ ನಂತರ ಒಂದು 4 ದಿವಸ ಗಡುವು ಕೊಡ್ತೀವಿ. ಆ 4 ದಿವಸ ಗಡುವು ಕೊಟ್ಟು ಮುಂದಿನ ಹೋರಾಟ ಏನಂತಂದ್ರೆ ಇದೇ ಬಸವೇಶ್ವರ ವೃತ್ತ ಆಗಿರ್ಬೋದು ಅಥವಾ ತಹಸೀಲ್ದಾರ್ ಕಚೇರಿ ಎದುರಾಗಿರ್ಬೋದು ನಿರಂತರ ಧರಣಿ ಸತ್ಯಾಗ್ರಹವನ್ನ ಕೈಗೊಳ್ತೀವಿ ಅನ್ನುವಂತ ಮಾತನ್ನು ಹೇಳಿ ಈ ಎಲ್ಲ ಹೋರಾಟಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಬೇಕು ಅನ್ನುವಂತ ಮಾತನ್ನು ಹೇಳಿ 2 ಮಾತುಗಳು ಮುಗಿಸ್ತಾ ಇದ್ದೀನಿ. सीधा